ಹಗರಣಗಳ ಸರ್ದಾರ ಸಿದ್ದರಾಮಯ್ಯನಿಗೆ, ಹಗರಣಗಳ ಸರ್ದಾರ ಸಿದ್ದರಾಮಯ್ಯನಿಗೆ ವಜಾಗೊಳಿಸಿ, 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 ವಜಾಗೊಳಿಸಿ. ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೊಡೆ, ರಾಜೀನಾಮೆ ಕೊಡೆ. ಮೂಡ ಹಗರಣದ ಆರೋಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮೂಡ ಹಗರಣದ ಆರೋಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮೂಡ ಹಗರಣದ ಆರೋಪಿ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮೂಡ ಹಗರಣದ ಆರೋಪಿ ಸಿದ್ದರಾಮಯ್ಯನಿಗೆ, ಮೂಡ ಹಗರಣದ ಆರೋಪಿ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಪ್ರಭು ಹೇಳ್ತಾ ಇದ್ದಾರೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಭ್ರಷ್ಟಾರಹಿತವಾಗಿ ನನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು. ಇವತ್ತು ಎಲ್ಲ ಕ್ಷೇತ್ರಕ್ಕೆ ಕೊಟ್ಟರೆ ಏನು ಅಭಿವೃದ್ಧಿಹೀನ ಆಗಿದ್ದಾರೆ. ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಇಡೀ ದೇಶಕ್ಕೆ ಪ್ರಥಮ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ. ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ, ಈ ಹೈಕೋರ್ಟ್ ತೀರ್ಪನ್ನು ಅವರು ತರಬೇತಿ ಈ ಕೂಡಲೇ ರಾಜೀನಾಮೆ ಕೊಡಬೇಕಂದ್ಬಿಟ್ಟು ಏನು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರು ಕೇವಲ 1.5 ಗಂಟೆ ನಮಗೆ ಇವತ್ತು ಸೂಚನೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಹೋರಾಟ ಆಗಬೇಕು ಜಿಲ್ಲಾ ಕೇಂದ್ರಗಳಂತೆ. ಅದೇ ರೀತಿ ನಾವು ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟಗಳು ಇಡೀ ಸಾಮಾನ್ಯ ನಾಳೆ ಎಷ್ಟೊಂದು ಕೊಟ್ಟಿಲ್ಲ ಅಂದರೆ ಉಗ್ರವಾರ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಈ ಕೂಡಲೇ ಸಿದ್ದರಾಮಯ್ಯನವರು ತಮ್ಮ ತಪ್ಪುಗಳನ್ನು ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡಬೇಕಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ರೆ. ಏನು ಅವರು ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ, ಅದಕ್ಕೆ ಇವತ್ತು ತಲೆ ಬಗ್ಸಿ ರಾಜೀನಾಮೆ ಕೊಡಬೇಕನ್ನೋ ಹೋರಾಟ ಮಾಡ್ತಾರೆ. ಹೋರಾಟ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ಕೊಂಡಿದ್ರೆ. ಹಾಗಾಗಿ ಈ ಹೋರಾಟಕ್ಕೆ ಪಾಲ್ಗೊಂಡ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಅರ್ಪಿಸಿ ಈ ಹೋರಾಟನ ಇಲ್ಲಿ ನಾವು ಸಮಾಪ್ತಿ ಮಾಡ್ತಾ ಇದ್ರಿ. ಹೊನ್ನಾರ್ಪಣೆ